ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸರ್ ನಂದು 1,00,000+ ರ್ಯಾಂಕಿಂಗ್ ಇದೆ, 1,50,000 ಇದೆ, 2,00,000 ರ್ಯಾಂಕಿಂಗ್ ಇದೆ, ನನಗೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದರೆ ಕೊಡ್ತೀನಿ. ನಿಮ್ಮದು 1,00,000+ ರ್ಯಾಂಕಿಂಗ್ ಇದ್ರೆ ನೀವು ಯಾವ ರೀತಿಯ ಆಪ್ಷನ್ ಎಂಟ್ರಿನ ಮಾಡಬೇಕು, ನಿಮಗೆ ಸೀಟ್ ಅಲಾಟ್ ಆಗುತ್ತಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಅಪ್ಡೇಟ್ ಆದರೆ ಸಿಗುತ್ತಾ. ಸೊ ಯಾರ್ದೆಲ್ಲ 1,00,000 ಎಬೋ ರ್ಯಾಂಕಿಂಗ್ ಇದೆಯೋ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಅನ್ನ ತೋರಿಸ್ಕೊಡ್ತೀನಿ. ನಾನು ಸಹ ಒಂದು ಸ್ಟೂಡೆಂಟ್ 1,50,000 ಇರುವಂತಹ ಸ್ಟೂಡೆಂಟ್ ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ಕೊಟ್ಟಿದ್ದೀನಿ. ಸೊ ನಾನು ಯಾವ ರೀತಿ ಪಾಯಿಂಟ್ಸ್ ನೆಲ್ಲ ಕನ್ಸಿಡರ್ ಮಾಡಿದೀನಿ, ಯಾವ ಒಂದು ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿಯನ್ನ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಆದ್ರೆ ಪಡ್ಕೋತೀರಾ. ಮೊದಲಿಗೆ ನೋಡಿ, ಈಗಾಗಲೇ ಸಹ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಆದ್ರೆ ನಡೀತಿರುವಂತದ್ದು. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೆ. 50 to 1,00,000 ರ್ಯಾಂಕಿಂಗ್ ಇದ್ರೆ ಯಾವ ರೀತಿ ಮಾಡಬೇಕು ಏನಂತ ಹೇಳ್ಬಿಟ್ಟು. ಬಟ್ ಇತ್ತೀಚೆಗೆ ಇದರ ಒಂದು ಕಮೆಂಟ್ಸ್ ಆದ್ರೆ ಜಾಸ್ತಿ ಆಗ್ತಿದೆ. ಸೊ ಇವತ್ತು ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ ಏನ್ ಸರ್, ನೀವು ಇವತ್ತು ಅಪ್ಡೇಟ್ ಮಾಡ್ತಿದ್ದೀರಾ ಅಂತ ನೀವು ಕೇಳಬಹುದು. ಆಪ್ಷನ್ ಎಂಟ್ರಿ ಕ್ಲೋಸ್ ಆಗ್ತಿರೋದು ನನಗೂ ಸಹ ಗೊತ್ತು. ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನಾನೀಗ ಏನೊಂದು ಪಾಯಿಂಟ್ಸ್ ಅನ್ನ ಹೇಳ್ತೀನಿ. ಸೊ ಅದನ್ನ ನೀವು ಇವತ್ತಾದ್ರೂ ಚೇಂಜಸ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಚೇಂಜಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನೀವು ಸಹ ಇದರ ಒಂದು ಬೇಸಿಸ್ ಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಏನೋ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಆದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನು ಮೊದಲಿಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಿದ್ದೀನಿ ನೋಡಿ. ನಿಮ್ದು KCET ರ್ಯಾಂಕಿಂಗ್ ಬಂದ್ಬಿಟ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಹೇಳ್ತಿದ್ದೀನಿ. ನಿಮ್ದು 1,00,000+ ರ್ಯಾಂಕಿಂಗ್ ಇರಲಿ, 2,00,000+ ರ್ಯಾಂಕಿಂಗ್ ಇರಲಿ, ನಿಮ್ಗೆ 100% ಆಗಿ ಸೀಟ್ ಆದ್ರೆ ಸಿಗುತ್ತೆ. ಸೊ ಇದು ಯಾವುದರ ಒಂದು ಬೇಸಿಸ್ ಮೇಲೆ ನಿಮಗೆ ಸೀಟ್ ಸಿಗುತ್ತೆ ಅಂತ ಅಂದ್ರೆ ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆನಾ, ನಿಮ್ದು 1,50,000 ಇರಲಿ ಅಥವಾ 2,00,000 ಇರಲಿ, ನೀವು ಮಾಡುವಂತಹ ಆಪ್ಷನ್ ಎಂಟ್ರಿನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಸೀಟ್ ಅಲಾಟ್ ಆಗುವಂತದ್ದು ಚಾನ್ಸಸ್ ಇದೆಯಾ. ನಂದು 1,50,000 ಇದೆ, 2,00,000 ಇದೆ ಅಂತ ಅಂದ್ರೆ 100% ಆಗಿ ಚಾನ್ಸಸ್ ಆದ್ರೆ ಇದೆ. ಓಕೆನಾ, ಸೊ ಮೊದಲಿಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಹೋಮ್ ವರ್ಕ್ ಅನ್ನಾದ್ರೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಸಿಂಪಲ್ ಏನಿಲ್ಲ ನೋಡಿ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ಇಂದಿನ ವರ್ಷದ ವಿವರಗಳು ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ UGCET 2024 ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಈ ರೀತಿ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಲಾಸ್ಟ್ ಇಯರ್ದು ಬಂದ್ಬಿಟ್ಟು ಎಲ್ಲಾ ರೌಂಡ್ ಕಟ್ ಆಫ್ ಆದ್ರೆ ಸಿಗುತ್ತೆ. ಓಕೆನಾ, ಸೊ ನೀವು ಎಲ್ಲಾ ರೌಂಡ್ ಕಟ್ ಆಫ್ಸ್ ಅನ್ನ ನೀವು ನೋಡಿದೀರಾ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನೋಡಿ, ಎರಡನೇ ವಿಸ್ತೃತ ರೌಂಡ್ ಕಟ್ ಆಫ್ ಅಂತ ಇದೆ. ಅಂದ್ರೆ ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಇದೇ ತರ ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಲಾಸ್ಟ್ ಇಯರ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಕಟ್ ಆಫ್ ಸಿಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಕಟ್ ಆಫ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಕಟ್ ಆಫ್ ಸಿಗುತ್ತೆ, ಥರ್ಡ್ ರೌಂಡ್ ಕಟ್ ಆಫ್ ಸಹ ಸಿಗುತ್ತೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಗೆ ಎಲ್ಲಾ ಕೋರ್ಸಸ್ ಕಟ್ ಆಫ್ ಆದ್ರೆ ಇದೆ. ಓಕೆ, ನಾನು ನೀವು ಎಲ್ಲಾ ಕೋರ್ಸಸ್ ಅವರು ನಾನು ಇದೇ ತರ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ತೀನಿ ಅಂತಂದ್ರೆ ನೀವು ಫಾಲೋ ಮಾಡಬಹುದು. ನೋಡಿ, ಇಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಕಟ್ ಆಫ್ ಜನರಲ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಟ್ ಆಫ್ ಆದ್ರೆ ಸಿಗುತ್ತೆ. ಓಕೆನಾ, ನೀವು ಈ ಕಟ್ ಆಫ್ ಅಲ್ಲಿ ನೀವು ಏನ್ ಅಬ್ಸರ್ವ್ ಮಾಡಬೇಕು ಅಂತ ಅಂದ್ರೆ ನೀವು ಯಾವುದೇ ಕಾಲೇಜ್ ಆಗಿರ್ಲಿ. ಓಕೆನಾ, ಮೊದಲಿಗೆ ಇದಕ್ಕಿಂತ ಮುಂಚೆ ನೀವೇನ್ ಡಿಸೈಡ್ ಆಗ್ಬೇಕು ಅಂತ ಅಂದ್ರೆ ನಾನು ಈ ವರ್ಷ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಓಕೆ, ಯಾವ ಬ್ರಾಂಚ್ ಅನ್ನ ಮಾಡಬೇಕು, ಇಲ್ಲಿ ಸಾಕಷ್ಟು ಬ್ರಾಂಚಸ್ ಆದ್ರೆ ಇದಾವೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದಾಗ 100% ಆಗಿ ತುಂಬಾ ಕನ್ಫ್ಯೂಸ್ ಆದ್ರೆ ಆಗುತ್ತೆ. CS ಕಂಪ್ಯೂಟರ್ಸ್ ಬೇಕಾ, ಇಲ್ಲ ಅಂತ ಅಂದ್ರೆ ಸಿವಿಲ್ ಬೇಕಾ, ಮೆಕ್ಯಾನಿಕಲ್ ಬೇಕಾ, EC ಬೇಕಾ, EE ಬೇಕಾ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬೇಕಾ, ನಿಮಗೆ ಎಷ್ಟು ಬ್ರಾಂಚಸ್ಗೆ ಹೋಗೋದಕ್ಕೆ ಇಷ್ಟ ಇದೆ. ಅಂದ್ರೆ ಎಷ್ಟು ಬ್ರಾಂಚಸ್ ಅಂತ ಅಂದ್ರೆ ನೀವು ಹೋಗೋದಕ್ಕಾಗೋದು ಒಂದೇ ಬ್ರಾಂಚ್, ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಷ್ಟು ಬ್ರಾಂಚಸ್ ಅನ್ನ ಆಡ್ ಮಾಡಬೇಕು. ನಾನು ಬರೀ CS ಕಂಪ್ಯೂಟರ್ಸ್ ಅಲ್ಲಿ ಸಿಕ್ಕಿದ್ರೆ ಅಷ್ಟೇ ಹೋಗ್ತೀನಿ, ಇಲ್ಲ ಅಂತಂದ್ರೆ ನನಗೆ EC ಅಲ್ಲಿ ಸಿಕ್ಕಿದ್ರೆ ಅಷ್ಟೇ ಹೋಗ್ತೀನಿ, ಸಿವಿಲ್ ಅಲ್ಲಿ ಸಿಕ್ಕಿದ್ರೆ ಅಷ್ಟೇ ಹೋಗ್ತೀನಿ, ನನಗೆ ಬರೀ ಆ ಬ್ರಾಂಚಸ್ ಮಾತ್ರ ಸಾಕು ಅಂತ ನೀವು ಒಂದು ಡಿಸೈಡ್ ಆಗಿರ್ತಿರಲ್ವ. ಸೊ ಆ ರೀತಿ ಡಿಸೈಡ್ ಆದ್ರೆ ಆಗ್ಬೇಕಾಗುತ್ತೆ. ಇಲ್ಲ ನಾನಿಲ್ಲ ಅಂತಂದ್ರೆ ಸಿವಿಲ್ ಮೆಕ್ಯಾನಿಕಲ್ 2 ಓಕೆ, ಇಲ್ಲ ಅಂತಂದ್ರೆ ನನಗೆ CS ಕಂಪ್ಯೂಟರ್ಸ್ ಡಬಲ್ 2 ಓಕೆ, 2 ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡ್ತೀನಿ, ನನಗೆ ಯಾವುದು ಸೀಟ್ ಅಲಾಟ್ ಆದ್ರೆ ನಾನು ಅದಕ್ಕೆ ಹೋಗ್ತೀನಿ ಅನ್ನೋಂತಹ ಸ್ಟೂಡೆಂಟ್ಸ್ ನೀವು ಫಸ್ಟ್ ಕೋರ್ಸ್ ಅನ್ನ ಡಿಸೈಡ್ ಆಗ್ತಿರಲ್ವಾ. ಆಗಿದ್ದಾದ್ಮೇಲೆ ಈ ಕಟ್ ಆಫ್ಸ್ ಅನ್ನ ತಗೊಂಡು ಈ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ರು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲಾನು ಸಹ ಬೆಂಗಳೂರಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಗೆ ಅಡ್ಮಿಷನ್ ಆಗೋದಕ್ಕೆ ನೋಡ್ತಾ ಇರ್ತಾರೆ. ಸೊ ನೀವು ಈ ರೀತಿ ಕಟ್ ಆಫ್ ಅನ್ನ ತಗೊಂಡು ಯಾವ ಬ್ರಾಂಚ್ಗೆ ಹೋಗ್ಬೇಕಂತ ಅನ್ಕೊಂಡಿರ್ತಾರಲ್ವ ನಿಮ್ಮ ಒಂದು ಕ್ಯಾಟಗರಿಯನ್ನ ತಿಳ್ಕೊಳ್ಳಿ. ಈಗ ನಾನು ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಸ್ಟೂಡೆಂಟ್ ಬಂದ್ಬಿಟ್ಟು ಈಗ ನೀವು 3A ಜನರಲ್ 3A ಕ್ಯಾಟಗರಿ ಸ್ಟೂಡೆಂಟ್ಸ್ 3A ಜನರಲ್ ಅಲ್ಲಿ ಇರ್ತೀರಾ. ಕೆಲವೊಂದಿಷ್ಟು ಕಾಲೇಜಸ್ ಅಲ್ಲಿ ಈಗ ನಿಮ್ದೇನಾದ್ರೂ ಸಹ ಒಂದು ಕನ್ನಡ ಮೀಡಿಯಂ ಕೋಟಾ ಇದ್ರ, ಇಲ್ಲ ಅಂತಂದ್ರೆ ರೂರಲ್ ಕೋಟಾನ ನೀವು ಕ್ಲೈಮ್ ಮಾಡಿದ್ರ, ಇಲ್ಲಿ 3A ಹತ್ರ ಒಂದು ಕಟ್ ಆಫ್ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ, 3AR ಹತ್ರ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಅಂಡ್ ಹಾಗೆ ನಿಮ್ಮ ಒಂದು ಕ್ಯಾಟಗರಿಯನ್ನ ನೀಟಾಗಿ ನೋಡ್ಕೋಬೇಕು. 3A ಜನರಲ್ ಕ್ಯಾಟಗರಿ
ಸ್ಟೂಡೆಂಟ್ಸ್ ಸಹ ಅವರಿಗೆ GM ಅಲ್ಲಿ ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ಸಹ ಇರುತ್ತೆ. ಅದರ ಒಂದು ಕಟ್ ಆಫ್ ಸಹ ನೋಡ್ಕೊಳ್ಳಿ. ಓಕೆನಾ, ನೀವು ಈ ರೀತಿ ಅಬ್ಸರ್ವ್ ಮಾಡಬೇಕು. ಈಗ ನಾನು ಹೇಳ್ತೀನಿ ನೋಡಿ, ಫಾರ್ ಎಕ್ಸಾಂಪಲ್ ಆಗಿ ಸ್ಟೂಡೆಂಟ್ ಯಾವ ರೀತಿ, ಈಗ ನಾನು ಒಂದು ಆಪ್ಷನ್ ಎಂಟ್ರಿ ಮಾಡಿಕೊಟ್ಟಂತಹ ಸ್ಟೂಡೆಂಟ್ ಯಾವ ರೀತಿ ಒಂದು ಹೋಮ್ ವರ್ಕ್ ಅನ್ನ ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಒಂದು ಕಟ್ ಆಫ್ ಏನಿದೆ, ಈ ಒಂದು ಕಟ್ ಆಫ್ ಅನ್ನ ಫಸ್ಟ್ ಇಂದಾನು ಸಹ ನೀಟಾಗಿ ಒಂದು 1 hour 1.5 hour ಕೂತ್ಕೊಂಡು ನೋಡಿ 3A ಜನರಲ್ ಬರ್ತಾರೆ. ಆ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು 3A ಜನರಲ್, ಅವ್ರದ್ದು ಬಂದ್ಬಿಟ್ಟು ರೂರಲ್ ಕೋಟಾನು ಸಹ ಕ್ಲೈಮ್ ಆಗಿದೆ ಅಂಡ್ ಹಾಗೇನು ಕನ್ನಡ ಮೀಡಿಯಂ ಕೋಟಾನು ಕ್ಲೈಮ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಒಂದು ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೋಡಿದ್ದಾರೆ. ಕಟ್ ಆಫ್ ರ್ಯಾಂಕಿಂಗ್ ಅನ್ನ ನೋಡಿದ ಆದ್ಮೇಲೆ ಕಾಲೇಜ್ ಕೋಡ್ಸ್ ಅನ್ನ ಬರ್ಕೊಂಡು ಅವ್ರು ಯಾವ ರೀತಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇಲ್ಲೇನೆ ಸಹ ಒಂದು ಲೈವ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಅವರು ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಒಂದು ಕಾಲೇಜ್ ಕೋಡ್ ಅನ್ನ ಬರ್ಕೊಂಡಿದ್ದಾರೆ. ಕಾಲೇಜ್ ಕೋಡ್ ಅನ್ನ ಬರ್ಕೊಂಡಿದ್ದಾದ್ಮೇಲೆ ಇಂತಹ ಕಾಲೇಜಲ್ಲಿ ನಾನೀಗ CS ಕಂಪ್ಯೂಟರ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು CS ಕಂಪ್ಯೂಟರ್ಸ್ ಮಾಡಬೇಕು ಅನ್ಕೊಂಡಿರುವಂತಹ ಕೋರ್ಸಿಗೆ ಇಂತಹ ಕಾಲೇಜಲ್ಲಿ ಇಷ್ಟು ಕಟ್ ಆಫ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ನೀಟಾಗಾದ್ರೆ ಬರ್ಕೊಂಡಿರುವಂತದ್ದು ನಿಮಗೆ ಪ್ರತಿಯೊಬ್ಬರಿಗೂ ಸಹ ನೀಟಾಗಿ ಸ್ಕ್ರೀನ್ ಮೇಲೆ ಆದ್ರೆ ಡಿಸ್ಪ್ಲೇ ಆಗ್ತಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನೀವು ನೋಡಿ, ಫಸ್ಟ್ ಬಂದ್ಬಿಟ್ಟು E288 ಅಂತ ಕಾಲೇಜ್ ಕೋಡ್ ಬರೋದು. ಆ ಕಾಲೇಜಲ್ಲಿ ಕಟ್ ಆಫ್ ಬಂದ್ಬಿಟ್ಟು 1,18,069 ಇದೆ, 96,000 ಇದೆ, 98,000 ಇದೆ, 60,000 ಇದೆ, 31,000 ಇದೆ, 33,000 ಇದೆ. ಈ ರೀತಿ ಎಲ್ಲಾ ಒಂದು ಕಟ್ ಆಫ್ ರ್ಯಾಂಕಿಂಗ್ಸ್ ಅನ್ನ ಎಲ್ಲಾನು ಸಹ ನೀಟಾಗಿ ಬರ್ಕೊಂಡಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ಕೆಲವೊಂದಿಷ್ಟು ಕಾಲೇಜಸ್ ಅಲ್ಲಿ ಕಟ್ ಆಫ್ ಯಾವ ರೀತಿ ಇದೆ, GM ಜನರಲ್ ಮೆರಿಟ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ 3A ಜನರಲ್ ಅಲ್ಲಿ ಆಗಿರ್ಬೋದು. ನೀವು ಇಲ್ಲಿಂದ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, 1,20,000, 1,20,000, 1,32,000, 1,47,000, 1,58,000 ಅಂಡ್ ಹಾಗೇನು 1,63,000, 1,78,000, 2,28,000, 2,30,000 ಈ ರೀತಿ ಸಾಕಷ್ಟು ಒಂದು ಕಟ್ ಆಫ್ ರ್ಯಾಂಕಿಂಗ್ಸ್ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಅವರಾದ್ರೆ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಲೀಸ್ಟ್ ಮಾಡ್ಕೊಂಡು ಈಗ ಟೋಟಲ್ ಆಡ್ ಮಾಡಿರುವಂತಹ ಕಾಲೇಜಸ್ 37 ಕಾಲೇಜಸ್ ಅನ್ನ ನಾನೇನೆ ಸಹ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಟ್ಟಿದ್ದೆ. ಓಕೆನಾ, ನಾನು ಯಾವುದೇ ಸ್ಟೂಡೆಂಟ್ ಈಗ ಆಪ್ಷನ್ ಎಂಟ್ರಿ ಮಾಡ್ಕೊಡ್ಲಿ, ಇಲ್ಲ ಅಂತಂದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಗೈಡೆನ್ಸ್ ಕೊಡ್ಲಿ, ನಾನು ಹೇಳುವಂತದ್ದು ಇಷ್ಟೇ. ಫಸ್ಟ್ ಅವರಿಗೆ ಒಂದು ಚೂರು ಹೋಮ್ ವರ್ಕ್ ಅನ್ನ ಕೊಡ್ತೀನಿ. ಯಾವ ಕೋರ್ಸಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರ ಫಸ್ಟ್ ಆ ಒಂದು ಕೋರ್ಸ್ ಅನ್ನ ಡಿಸೈಡ್ ಆಗಿ, ಜೊತೆಗೆ ಈಗ ಲಾಸ್ಟ್ ಇಯರ್ಸ್ ಎಲ್ಲಾ ಕಟ್ ಆಫ್ಸ್ ಅನ್ನ ಅವ್ರಿಗೆ ಕೊಡ್ತೀನಿ. ಆ ಕಟ್ ಆಫ್ಸ್ ಅನ್ನ ನೋಡ್ಕೊಂಡು ಸ್ಟೂಡೆಂಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈಗ ಅವರ ಒಂದು ರ್ಯಾಂಕಿಂಗ್ ತಕ್ಕಂತೆ ಇರುವಂತಹ ಕಾಲೇಜಸ್ ಎಲ್ಲಾನು ಕಾಲೇಜ್ ಕೋಡ್ ಜೊತೆಗೆ ಆ ಕಾಲೇಜ್ ಕೋಡ್ ಅಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ನೀಟಾಗಿ ಬರ್ಕೋ ಬಂದಿದ್ದ ಆದಾಗ ಈಗ ಸ್ಟೂಡೆಂಟ್ ಬಂದ್ಬಿಟ್ಟು ಈ ಸ್ಟೂಡೆಂಟ್ 1,50,000 ಕಟ್ ಆಫ್ ಆದ್ರೆ ಇರುವಂತದ್ದು. ಸೊ ಈ ಸ್ಟೂಡೆಂಟ್ ಗೆ 1,50,000 ಸಾರಿ ಕಟ್ ಆಫ್ ಅಲ್ಲ, ಇವರ ಒಂದು ರ್ಯಾಂಕಿಂಗ್ ಆದ್ರೆ ಇರುವಂತದ್ದು. ಈ ಸ್ಟೂಡೆಂಟ್ ಏನ್ ಮಾಡಿದಾರೆ ಅಂತ ಅಂದ್ರೆ 49,000 ಇರುವಂತಹ ಕಾಲೇಜಸ್ ಸಹ ಆಡ್ ಮಾಡಿದ್ದಾರೆ. ಕಟ್ ಆಫ್ 49,000 ಇರುವಂತದ್ದು, 31,000 ಇರುವಂತವನ್ನು ಸಹ ಅದ್ರಲ್ಲಿ ಸೀಟ್ ಅಲಾಟ್ ಆಗುತ್ತಾ ಅಂತಂದ್ರೆ ಸೀಟ್ ಆದ್ರೆ ಅದ್ರಲ್ಲಿ ಅಲಾಟ್ ಆಗೋದಿಲ್ಲ. ಬಟ್ ಅವ್ರಿಗೆ ಏನು ಅಂತ ಅಂದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಒಂದಿಷ್ಟು ಚೆನ್ನಾಗಿರೋ ಕಾಲೇಜಸ್ ಬೇಕು ಅಂತ ಹೇಳಿ ಆಡ್ ಮಾಡಿದ್ದಾರೆ. ಬಟ್ ನಾನ್ ಸಜೆಸ್ಟ್ ಮಾಡಿದಾಗ ನಿಮ್ಮ ಒಂದು ರ್ಯಾಂಕಿಂಗ್ 1,50,000 ಸಮಥಿಂಗ್ ಇದೆ. ಓಪನ್ ಆಗಿ ಹೇಳ್ತೀನಿ, ಟಾಪ್ ಕಾಲೇಜಲ್ಲೇ ಸೀಟ್ ಬೇಕು ಅಂತ ಅಂದ್ರೆ ಸಿಗೋದಿಲ್ಲ. ಸೊ ಏನ್ ಮಾಡ್ತೀರಾ, ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊ ಬನ್ನಿ. ಆ ಕಾಲೇಜಸ್ ಅನ್ನ ಆಡ್ ಮಾಡ್ತೀನಿ, ಜೊತೆಗೆ ಬೇಕಿದ್ರೆ ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡೋಣ. ಸೊ ಈ ರೀತಿಯಾಗಿ ಅವರಿಗೆ ನಾನು ಒಂದು ಗೈಡ್ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಸ್ಟೂಡೆಂಟ್ ಏನ್ ಮಾಡಿದಾರೆ ಅಂತ ಅಂದ್ರೆ ಟೋಟಲ್ ಆಗಿ ಎಲ್ಲಾನು ಸಹ 30 ಸಮಥಿಂಗ್ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊ ಬಂದಿರುವಂತದ್ದು. ಈಗ 37 ಕಾಲೇಜಸ್ ಅನ್ನ ಆಡ್ ಮಾಡಿದೀನಿ. ಯಾವ ರೀತಿ ಆಡ್ ಮಾಡಿದೀನಿ ಅಂತ ಅಂದ್ರೆ, ಇದರಲ್ಲಿ ನಾನು ಬಂದ್ಬಿಟ್ಟು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ಕೊ ಬಂದಿರ್ತೀನಿ. ಫಸ್ಟ್ ಯಾವ ಒಂದು ಕಟ್ ಆಫ್ ಬಂದ್ಬಿಟ್ಟು ಫಸ್ಟ್ ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ, 30,000 ಕಡಿಮೆ ಇರುತ್ತಲ್ವಾ, ಫಸ್ಟ್ 30,000 ಇರುವಂತ ಕಾಲೇಜು, ನೆಕ್ಸ್ಟ್ 35, 60, 70 ಈ ರೀತಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅವ್ರದ್ದು ಕಾಲೇಜಸ್ ಅನ್ನ ಟೋಟಲ್ ಆಗಿ ಎಲ್ಲಾನು ಸಹ ಆಡ್ ಮಾಡ್ಕೊ ಬಂದಿದ್ದೀನಿ. ಟೋಟಲ್ ಎಷ್ಟು ಅಂತ ಅಂದ್ರೆ 37 ಕಾಲೇಜಸ್ ಅನ್ನ ಆಡ್ ಮಾಡಿದೀನಿ. ಈಗ ಈ ಸ್ಟೂಡೆಂಟ್ ಗೆ CS ಕಂಪ್ಯೂಟರ್ಸ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತಾ, ಆಗಿದ್ರೆ 1,50,000 ಇದೆ ಅಲ್ವಾ, ಈ ರೀತಿ ಕಾಲೇಜಸ್ ನ ಆಡ್ ಮಾಡಿದ್ರ ಅಂತ ನೀವು ಕೇಳೋದಾದ್ರೆ 90% ಆಫ್ ದಿ ಚಾನ್ಸಸ್ ಆದ್ರೆ ಇದಾವೆ. ಓಕೆನಾ, ಸೀಟ್ ಅಲಾಟ್ ಆಗುವಂತದ್ದು ನಾನು ನಿಮ್ಗೆ ಲೈವ್ ಆಗೇನೆ ತೋರಿಸ್ಕೊಡ್ತೀನಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಆಗಿರ್ಬೋದು. ಓಕೆನಾ, ಸೊ ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಾನು ಈ ರೀತಿ ಇವ್ರಿಗೆ ಕಾಲೇಜಸ್ ನ ಆಡ್ ಮಾಡ್ಕೊಟ್ಟಿದ್ದೀನಿ. 37 ಕಾಲೇಜಸ್ ಯಾವ ಒಂದು ಬೇಸಿಸ್ ಮೇಲೆ ಆಡ್ ಮಾಡಿದೀನಿ ಅಂತ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಡಿಮ್ಯಾಂಡ್ ಅನ್ನ ಕೇಳಿದೀನಿ. ಏನು ನಿಮ್ಗೆ ನನಗೆ CS ಕಂಪ್ಯೂಟರ್ಸೇ ಬೇಕು ಅಂತ ಅಂದ್ರು. ಓಕೆ, ನಿಮ್ಮ ಕ್ಯಾಟಗರಿ ಯಾವುದು, 3A ಜನರಲ್ ಬರುತ್ತೆ ಅಂತ ಅಂದ್ರು. ಯಾವ್ದಾದ್ರು ಕೋಟಾ ಕ್ಲೈಮ್ ಮಾಡಿದಿರಾ ಅಂತ ಕೇಳಿದೆ. ಹೌದು, ನಾವು ಕನ್ನಡ ಮೀಡಿಯಂ ಜೊತೆಗೆ ರೂರಲ್ ಕೋಟಾ ಕ್ಲೈಮ್ ಮಾಡಿದೀವಿ ಅಂತ ಹೇಳಿದ್ರು. ಸೊ ಕಟ್ ಆಫ್ ಅನ್ನ ತಗೊಳ್ಳಿ. ಕಟ್ ಆಫ್ ಅನ್ನ ತಗೊಂಡು 3A ಜನರಲ್ ಅಲ್ಲಿ ಆಗಿರ್ಬೋದು, 3A ಕನ್ನಡ ಮೀಡಿಯಂ, 3A ರೂರಲ್ ಮೀಡಿಯಂ ಈ ರೀತಿ ಎಷ್ಟೆಷ್ಟು ಕಟ್ ಆಫ್ ಇದೆ ನೋಡ್ಕೊ ಬನ್ನಿ. 1,50,000 ಎಬೋ ಇರುವಂತಹ ಕಟ್ ಆಫ್ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡಿ, ಜೊತೆಗೆ 1,40,000, 30,000, 20,000, 1,00,000 ಇರುವಂತಹ ಇಷ್ಟು ಕಾಲೇಜಸ್ ಅನ್ನ ಎಲ್ಲ ಲೀಸ್ಟ್ ಮಾಡಿ ಎಲ್ಲಾನು ಆಡ್ ಮಾಡೋಣ. ನಿಮ್ಗೆ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಒಂದು ಧೈರ್ಯ ಕೊಟ್ಟು, ಜೊತೆಗೆ ನಾನೊಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಟ್ಟಿರೋದಲ್ವಾ. ಸೊ ನನ್ನ ಒಂದು ಗೆಸ್ ಪ್ರಕಾರ ಇವರಿಗೆ ಸೀಟ್ ಅಲಾಟ್ ಆಗುವಂತಹ ಚಾನ್ಸಸ್ 100% ಆದ್ರೆ ಇದೆ. ಓಕೆನಾ, ಯಾಕಂತಂದ್ರೆ ನೀವು ಇಲ್ಲಿ ಕಟ್ ಆಫ್ ರ್ಯಾಂಕಿಂಗ್ ಅನ್ನ ಅಬ್ಸರ್ವ್ ಮಾಡಬಹುದು. ನಾನು ಕೆಳಗಡೆ ಏನು ಆಡ್ ಮಾಡಿದೀನಿ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ 1,58,000 ಕಟ್ ಆಫ್ ಇರುವಂತ ಕಾಲೇಜಸ್ ಇದೆ. 1,58,000, 1,63,000, 1,78,000, 2,28,000, 2,30,000, 2,39,000 ಈ ರೀತಿ ಒಂದು ಕಟ್ ಆಫ್ಸ್ ಆದ್ರೆ ಇರುವಂತದ್ದು. ಆ ಕಾಲೇಜಸ್ ಎಲ್ಲರೂ ಸಹ ಅವ್ರಿಗೆ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ನೀವು ಕೇಳಬಹುದು, ಸರ್ ಆ ಕಾಲೇಜಸ್ ಟಾಪ್ ಕಾಲೇಜಸ್ ಅಲ್ಲ ಅಲ್ವಾ, ಅಲ್ಲಿ ಪ್ಲೇಸ್ಮೆಂಟ್ಸ್ ಇರುತ್ತೋ ಮತ್ತೊಂದು ಅಂತ ನೀವು ಕೇಳಬಹುದು. ನೋಡಿ, ಅವ್ರೀಗ ನಾನು ಇಂಜಿನಿಯರಿಂಗ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಥ್ರೂ KA ಮುಖಾಂತರನೇ ಹೋಗ್ತೀನಿ. ಯಾಕಂತಂದ್ರೆ ನಾನು ಹಲವಾರು ಕಡೆ ಮ್ಯಾನೇಜ್ಮೆಂಟ್ ಅಲ್ಲಿ ವಿಚಾರಿಸಿದೀನಿ, ವರ್ಷಕ್ಕೆ ಅಂತ ಇಂತ ಕಾಲೇಜ್
ಕಾಲೇಜಸ್ ಅಲ್ಲೇ 3 ಲಕ್ಷ ಕೇಳ್ತಿದ್ದಾರೆ, 2 ಲ್ಯಾಕ್ ಸಮಥಿಂಗ್ ಕೇಳ್ತಿದ್ದಾರೆ CS ಕಂಪ್ಯೂಟರ್ಸ್ಗೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನಾನು ಅವ್ರಿಗೆ ಗೈಡ್ ಮಾಡಿದೆ KA ಮುಖಾಂತರನೇ ಹೋಗಿ, ಯಾಕಂತಂದ್ರೆ KA ಕೌನ್ಸಿಲಿಂಗ್ ಮುಖಾಂತರ ಹೋದ್ರೆ ನಿಮಗೆ ಫೀಸಲ್ಲೂ ಸಹ ಸ್ವಲ್ಪ ಕಡಿಮೆ ಇರುತ್ತೆ, ಜೊತೆಗೆ ಸ್ಕಾಲರ್ಶಿಪ್ಸ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗಾದ್ರೆ ಹೇಳಿರುವಂತದ್ದು. ಸೊ ಹಾಗಾಗಿ ಸ್ಟೂಡೆಂಟ್ ಈ ರೀತಿ ಆದ್ರೆ ಲೀಸ್ಟ್ ಮಾಡಿರುವಂತದ್ದು. ಟೋಟಲ್ ಈಗ ಎಷ್ಟು ಕಾಲೇಜಸ್ ಅಂತ ಅಂದ್ರೆ ಟೋಟಲ್ ಆಗಿ ಬಂದ್ಬಿಟ್ಟು 37 ಕಾಲೇಜಸ್ ಆಡ್ ಮಾಡಿರುವಂತದ್ದು. ಅದು ಪ್ರಿಯಾರಿಟಿ ವೈಸ್ ಆದ್ರೆ ಆಡ್ ಮಾಡಿರ್ತಾರೆ, ಓಕೆನಾ. ಸೊ ನಿಮಗೆ ಈಗ ಒಂದು ಧೈರ್ಯ ಬಂತು ಅಂತ ನಾನು ಅನ್ಕೊಂಡಿದೀನಿ. ನೋಡಿ, ನೀವು ನಮ್ದು 2 ಲ್ಯಾಕ್ ರ್ಯಾಂಕಿಂಗ್ ಬಂದಿದೆ, ಇಲ್ಲ ಅಂತ ಅಂದ್ರೆ ನಂದು 1,50,000 ಬಂದಿದೆ, 1,20,000 ಬರುತ್ತೆ, ನನಗೆ ಸೀಟ್ ಅಲಾಟ್ ಆಗುತ್ತಾ ಇಲ್ವಾ ಅನ್ನೋಂತಹ ಡೌಟ್ ಅನ್ನ ಯಾರು ಸಹ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೀಟ್ ಅಲಾಟ್ ಆಗುತ್ತೆ. ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕು ಅಂತ ಅಂದ್ರೆ ಫಸ್ಟ್ ಯಾವ ಬ್ರಾಂಚ್ಗೆ ಹೋಗ್ಬೇಕು ನೋಡ್ಕೋಬೇಕು. ನಿಮಗೆ ಬೇಕಿರುವಂತಹ ಕಾಲೇಜಸ್ ಅಲ್ಲಿ, ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂತಹ ಕಾಲೇಜಸ್ ಅಲ್ಲಿ ಕಟ್ ಆಫ್ ಎಷ್ಟಿದೆ 3 ರೌಂಡ್ಸ್ಗೂ ಅಂತ ನೋಡ್ಕೊಳ್ಳಿ. ಕಟ್ ಆಫ್ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತ ಇರುವಂತಹ ಎಲ್ಲಾ ಕಟ್ ಆಫ್ ಇರುವಂತಹ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಆಪ್ಷನ್ ಎಂಟ್ರಿಗೆ ಆಡ್ ಮಾಡ್ಕೊಳ್ಳಿ. ಆಗ ನಿಮಗೆ ಸೀಟ್ ಅಲಾಟ್ ಆಗುವಂತಹ ಚಾನ್ಸಸ್ ಮೋರ್ ಅಂಡ್ ಮೋರ್ ಆದ್ರೆ ಇರುತ್ತೆ, ಓಕೆನಾ. ಸೊ ಇದರಿಂದ ನಿಮ್ಗೆ ಒಂಚೂರು ಧೈರ್ಯ ಬಂತು ಅಂತ ನಾನು ಅನ್ಕೊಂಡಿದೀನಿ. ಈಗ ನೀವೇನಾದ್ರೂ ನಾನು ಚೇಂಜಸ್ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ಸರ್ ನಾನು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದೀನಿ ಅಂತ ಅಂದ್ರೆ ನೀವು ಹಂಗೆ ಬಿಡಬಹುದು. ನಾನು ಜಸ್ಟ್ ಹೇಳಿದೀನಿ ಅಷ್ಟೇ, ಯಾವ ರೀತಿ ಮಾಡಿದೀನಿ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು. ಮತ್ತೆ ನಿಮ್ಗೆ ಈಗ ಟೈಮ್ ತುಂಬಾ ಕಡಿಮೆ ಇರುವಂತದ್ದು, ದಯವಿಟ್ಟು ಹೇಳ್ತಾ ಇದ್ದೀನಿ, ಸುಮ್ಮನೆ ಚೇಂಜಸ್ ಮಾಡೋದಕ್ಕೆ ಹೋಗೋದು, ಇಲ್ಲ ಅಂತಂದ್ರೆ ಎಲ್ಲ ನೀವು ಆಡ್ ಮಾಡಿರುವಂತ ಕಾಲೇಜಸ್ ನ ಡಿಲೀಟ್ ಮಾಡೋದಕ್ಕೆ ಹೋಗೋದು, ಈ ರೀತಿ ಕೆಲಸ ಯಾರನ್ನು ಸಹ ಮಾಡಬೇಡಿ, ಓಕೆನಾ. ಸೊ ನಾನು ಯಾಕೆ ಒಂದು ಧೈರ್ಯ ತುಂಬೋದಕ್ಕೆ ನಿಮ್ಗೆ ಮಾಡಿರುವಂತದ್ದು, ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಈ ರೀತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗಲೆಲ್ಲ ನಾನು ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿದೀನಿ. ನಮ್ಮ ಒಂದು ವ್ಯೂವರ್ಸ್ ಎಲ್ಲರೂ ಇದೇ ತರ ನೀವು ಮಾಡಿದೀರಾ ಅಂತ ನಾನು ಅನ್ಕೊಂಡಿದೀನಿ. ಮಾಡಿಲ್ಲ ಅಂತಂದ್ರೂ ಈಗ ನೀವು ಯಾವ್ದಾದ್ರು ಕಾಲೇಜಸ್ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿರ್ತೀರಲ್ವಾ, ಆ ಆಪ್ಷನ್ ಎಂಟ್ರಲ್ಲಿ ಆಡ್ ಮಾಡಿರುವಂತ ಕಾಲೇಜಸ್ ಅನ್ನೆಲ್ಲ ಹಂಗೆ ಬಿಡಿ. ಜೊತೆಗೆ ಬೇಕಿದ್ರೆ ಈಗ ನಾನು ಹೇಳದ್ನಲ್ವಾ, ಇಷ್ಟು ಕಾಲೇಜಸ್ ಅನ್ನ ಬೇಕಿದ್ರೆ ನೀವು ಆಡ್ ಮಾಡ್ಕೊಳ್ಳಿ, ಓಕೆನಾ. ಈಗ ನಿಮ್ ಕಟ್ ಆಫ್ ಅಲ್ಲಿ ನೋಡ್ಕೊಂಡು ಆ ತರ ಮತ್ತೆ ಕಾಲೇಜಸ್ ಅನ್ನ ಬೇಕಿದ್ರೆ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ನಿಮಗೇನೆ ಗೊತ್ತಾಗುತ್ತೆ ಸೀಟ್ ಯಾವ ರೀತಿ ಅಲಾಟ್ ಆಗಿದೆ ಏನು ಅಂತ ಹೇಳ್ಬಿಟ್ಟು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದು 3 ಡೇಸ್ ಏನ್ ಟೈಮ್ ಕೊಡ್ತಾರೆ. ಅವಾಗ ಬೇಕಿದ್ರೆ ನಾನು ಹೇಳಿದಂತಹ ಎಲ್ಲಾ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನ ನೀಟಾಗಿ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಸೊ ಆಪ್ಷನ್ ಎಂಟ್ರಿ ಕುರಿತು ಏನೇ ಡೌಟ್ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.